ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಭಕ್ತಿಪದ ನಾಟಕ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಮಹಾತ್ಮೆ ನಾಟಕಕ್ಕೆ ಶಾಸಕ ಅಲ್ಲಂಪ್ರಭು ಪಾಟೀಲ್ ಚಾಲನೆ ನೀಡಿದರು. ಕಲಬುರಗಿ ನಗರದ ಶರಣಬಸವೇಶ್ವರ ಸಂಸ್ಥಾನದ ಅಖಿಲ ಭಾರತ ಶಿವಾನುಭವ ಮಂಟಪದಲ್ಲಿ ಪರಮ ಪೂಜ್ಯ ಶ್ರೀ ದೊಡ್ಡಪ್ಪ ಹವ್ಯಾಸಿ ಕಲಾಬಳಗ ಕಲಬುರಗಿ ಇವರ ಸದರಪಡಿಸುವ ಕಲಬುರಗಿ ಜಿಲ್ಲೆಯ ಆಯ್ದ ಕಲಾವಿದರಿಂದ 5ನೇ ಕಲಾ ಕುಸುಮ ಶ್ರೀ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಭಕ್ತಿ ಪ್ರಧಾನ ನಾಟಕ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಮಹಾತ್ಮೆ ನಾಟಕವನ್ನು ಕಲಬುರಗಿಯ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಉದ್ಘಾಟಿಸಿ ಮಾತನಾಡಿದರು. ಈ ಒಂದು ಶರಣಬಸವೇಶ್ವರ ಮಹಾತ್ಮೆ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಶರಣಬಸವೇಶ್ವರರು 200 ವರ್ಷಗಳ ಹಿಂದೆ ಅಳಗುಂಡಿ ಗ್ರಾಮ ಜೇವರ್ಗಿ ತಾಲೂಕಿನಲ್ಲಿ ಹುಟ್ಟಿ ಅಲ್ಲಿ ಮಾಡಿರ್ತಕ್ಕಂಥ ಅನೇಕ ಪಾವನಗಳು ಅಲ್ಲಿ ಪಶು ಪಕ್ಷಿಗಳಿಗೆ ಹೊಲದ ಸುತ್ತ ಗಡಿಗೆಯಲ್ಲಿ ನೀರನ್ನಿಟ್ಟು ಅನ್ನದಾಸೋಹದೊಂದಿಗೆ ನೀರಿನ ಪ್ರಾಣಿಗಳಿಗೂ ಕೂಡ ದಾಸೋಹ ಮಾಡಿರ್ತಕ್ಕಂಥ ವ್ಯಕ್ತಿ ಜಗತ್ತಿನಲ್ಲಿ ಯಾರಾದರೆ ನಮ್ಮ ಶರಣಬಸವೇಶ್ವರರು ಅಂತ ಹೇಳಿ ಇವತ್ತು ನಾವು ಎಲ್ಲಿ ಕೂಡ ಹೇಳಬೇಕು. ಶರಣಬಸವೇಶ್ವರರು ಅಲ್ಲಿಂದ ಇಲ್ಲಿವರೆಗೆ ಬರುವವರೆಗೂ ಕೂಡ ನಡು ಮಧ್ಯದಲ್ಲಿ ಸಾಕಷ್ಟು ಘಟನೆಗಳು ಪಾವನಗಳು ಆಗಿರ್ತಕ್ಕಂಥದ್ದು. ಮೊನ್ನೆ ಕರೋನಾ ಯಾಕೆ ಬಂತು, ಹಾಗೆ ಆಗ ಬರಗಾಲ ಬಂದಾಗ ಅವರು ಕಲಬುರಗಿಯಲ್ಲಿದ್ದು ಇಡೀ ನಮ್ಮ ಚಿತ್ತಾಪುರ ಸೇಡಲು ಬೇರೆ ಬೇರೆ ತಾಲೂಕುಗಳಲ್ಲಿ ಹೋಗಿ ಅಲ್ಲೆಲ್ಲ ದಾಸೋಹ ಮಾಡಿಕೊಂಡು ಬಂದು ಎಲ್ಲರಿಗೂ ಕೂಡ ಅನ್ನವನ್ನು ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ. ಅದಕ್ಕಾಗಿ ದಾಸೋಹವನ್ನು ಶರಣಬಸವೇಶ್ವರರು ಇವತ್ತು ಅನ್ನದಾಸೋಹದ ಜೊತೆಗೆ ಜ್ಞಾನ ದಾಸೋಹವನ್ನು ಕೂಡ ಇವತ್ತು ಪೂಜ್ಯ ಶರಣಬಸಪ್ಪ ಅವರು ಬಹಳ ದೊಡ್ಡ ಪ್ರಮಾಣವಾಗಿ ಭಾರತ ದೇಶದ ಇತಿಹಾಸದಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಮೊದಲನೆಯ ವಿಶ್ವವಿದ್ಯಾಲಯ ತೆಗೆದುಕೊಂಡಿರ್ತಕ್ಕಂಥವರು ಪೂಜ್ಯ ಶರಣಬಸಪ್ಪ ಅವರು. ಇದು ಶರಣಬಸವೇಶ್ವರ ವಿಶ್ವವಿದ್ಯಾಲಯ ಹೇಳಿ ಸರ್ಕಾರ ಘೋಷಣೆ ಮಾಡಿಕೊಂಡು ವಿಶ್ವವಿದ್ಯಾಲಯ ಕೂಡ ಪರಮ ಪೂಜ್ಯ ಅಪ್ಪ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಅದೇ ರೀತಿ ಪೂಜ್ಯ ಮಹಾತಾಯಿ ದಾಕ್ಷಾಯಣಿಯವರು ಬಂದ ಮೇಲೆ ಅವರಿಗೂ ಕೂಡ ನಮ್ಮ ಬಿಜಾಪುರ ಜಿಲ್ಲೆಯ ಟಿಪ್ಪು ರಾಣಿಯರ ಮೇಲ್ವರ್ಗದಿಂದ ಡಾಕ್ಟರೇಟ್ ಪದವಿ ಕೊಡ್ತಕ್ಕಂಥದ್ದಾಗಲಿ, ದೆಹಲಿಯಲ್ಲಿ ಕೂಡ ಅವರಿಗೆ ಗೌರವ ಕೊಡ್ತಕ್ಕಂಥದ್ದಾಗಲಿ ಅನೇಕ ರೀತಿಯಿಂದ ಈ ಒಂದು ಸಂಸ್ಥೆಯ ಬೆಳವಣಿಗೆ ಸಲುವಾಗಿ ಇವತ್ತು ಈಗ ಕಾರ್ಯಕ್ರಮ ಹಾಕೊಂಡು ಜಾತ್ರಾ ಮಹೋತ್ಸವಕ್ಕಾಗಿ ಇವತ್ತು ಹವ್ಯಾಸಿ ಕಲಾಪ್ರದರ್ಶನದಿಂದ ನಾಟಕದಲ್ಲಿ ಬರ್ತಕ್ಕಂಥ ಸನ್ನಿವೇಶಗಳು ಶರಣಬಸವೇಶ್ವರ ಪಾವನಗಳು ಇವತ್ತು ಪ್ರತಾಪ ನಾಟಕದಿಂದ ಒಬ್ಬ ರೈತ ಆತ್ಮಹತ್ಯೆಯ ಕಡೆಗೆ ಹೋದಾಗ ಶರಣಬಸವೇಶ್ವರ ಅವರನ್ನು ನೋಡಿ ತಿಳಿದು ಹೆಗಲ ಮೇಲೆ ಕೈ ಹಾಕಿ ಜೀವನ ಸಾಗಿಸುವುದು ಸಹಾಯ ಮಾಡುವುದು ಅಂತ ಹೇಳಿ ಅನೇಕ ಉಪದೇಶಗಳನ್ನು ಮಾಡಿ ಅವನ ಜೀವನ ಬದಲಿಸತಕ್ಕಂಥದ್ದು ಅನೇಕ ಪಾವನಗಳು ಕೂಡ ಶರಣಬಸವೇಶ್ವರ ಒಂದು ಜಾತ್ರೆ ಮಹೋತ್ಸವದಲ್ಲಿ ನಡೀತಕ್ಕಂಥ ನಾಟಕಗಳಲ್ಲಿ ಬರ್ತವೆ. ದಯಮಾಡಿ ತಾವೆಲ್ಲರೂ ಇವತ್ತು ಹೊಸ ವರ್ಷ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಆ ಶರಣಬಸವೇಶ್ವರ ಆಶೀರ್ವಾದದಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಮ್ಮ ಭಗವಂತನ ಸ್ವರೂಪಿಯಾಗಿರ್ತಕ್ಕಂಥ ಶರಣಬಸವೇಶ್ವರರಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ದಯಮಾಡಿ ಕ್ಷಮಿಸಬೇಕು. ಒಂದು ಕೆರೆಗೋಸ್ಕರ ಮತ್ತು ಸುಲ್ತಾನಪುರದಲ್ಲಿ ಸೇರಿದೆ, 2 ಕಡೆ ಒಪ್ಕೊಂಡಿದ್ದೆ. ನನ್ನ ಮಿತ್ರ ರಮೇಶ್ ಬಂದು ಹೇಳಿದೆ, ನಾನು 6 ಗಂಟೆಗೆ ನಾನು ಹೋಗ್ಬೇಕು ಅಂತ. ನಿನಗೆ 6 ಗಂಟೆಗೆ ಹೋಗ್ತೀನಿ ಮಹಾಂತರ ಅವರು ಕೂಡ ದಾರಿ ಕಾಯ್ತಾ ಇದ್ದಾರೆ. ದಯಮಾಡಿ ಕ್ಷಮಿಸಬೇಕು ನಮಗೆಲ್ಲರಿಗೂ. ನಂತರ ಶ್ರೀ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ಮಾತನಾಡಿದರು. 8ರಿಂದ 10 ತಾಸು ಹ್ಯಾಂಗ್ ನಡೀತದಲ್ಲ, ನೀವು ವರ್ಷಿಗೊಮ್ಮೆ ಜಾತ್ರೆಯೊಳಗೆ ಬಂದು ದರ್ಶನ ಮಾಡಿದ್ರೆ ನಮ್ಮ ಜೀವನ 1 ವರ್ಷ ಪರ್ಯಂತರವಾಗಿ ಸಾಗ್ತದ. ಅಂತ ಒಂದು ಶಕ್ತಿ ಸಾಮರ್ಥ್ಯ ಕಲಬುರಗಿ ಶರಣಬಸವೇಶ್ವರ ಹತ್ತಿರದ. ನಿಜವಾಗಿ ಕೂಡ ಪ್ರತಿಯೊಬ್ಬನಿಗೆ ಕರ್ಮ ಯಾರಿಗೆ ಬಿಟ್ಟಿಲ್ಲ, ತಿಳಿದ ಮಹಾತ್ಮರಿಗೆ ಕೂಡ ಬಿಟ್ಟಿಲ್ಲ. ಇನ್ನೊಬ್ಬರ ಬಗ್ಗೆ ನಾವು ಮಾತಾಡೋದು ಕೂಡ ನಮಗೆ ಕರ್ಮ ಬರ್ತದ. ಇನ್ನೊಬ್ಬರಿಗೆ ನಿಂದನೆ ಮಾಡಿದ್ರು ಕೂಡ ಕರ್ಮ ಬರ್ತದ. ಎಲ್ಲಿ ಕುತ್ಕೊಂಡು ಹೋದ್ರು, ಎಲ್ಲಿ ಕುತ್ಕೊಂಡು ಇನ್ನೊಬ್ಬರ ಬಗ್ಗೆ ಮಾತಾಡೋದು ಕೂಡ ಕರ್ಮ ಬರ್ತದ. ಈ ಕರ್ಮವನ್ನು ಕಳಿಬೇಕಾದ್ರೆ ನಾವು ಎಲ್ಲಿ ಬರಬೇಕಪ್ಪ ಅಂತಂದ್ರೆ ಶರಣಬಸವೇಶ್ವರ ಕ್ಷೇತ್ರಕ್ಕೆ ಬಂದು ನಮಸ್ಕಾರ ಮಾಡಿದ್ರೆ ನಮ್ಮ ಕರ್ಮಗಳು ಹೋಗುವಂತ ಸಾಧ್ಯವನ್ನು ಮಾತನ್ನ ಶಾಸ್ತ್ರಕಾರ ಹೇಳ್ತಾರೆ. ಕರ್ಮ ಯಾರಿಗೆ ಬಿಟ್ಟಿಲ್ಲ, ತಿಳಿದ ಮಹಾತ್ಮರಿಗೆ ಕೂಡ ಬಿಟ್ಟಿಲ್ಲ. ಒಮ್ಮೆ ಏನಾಗಿತ್ತು ಅಂತಂದ್ರೆ ಶಿವನಿಗ ಶನಿ ಭೇಟಿಯಾಗಿ ನಮಸ್ಕಾರ ಮಾಡ್ದ. ನಮಸ್ಕಾರ ಮಾಡಿ ಶಿವನಿಗೆ ಶನಿ ಅಂತನ, ಯಪ್ಪ ನಿನಗೆ ನಾಳೆಗೆ 7:30 ಚಾಲು ಆಗ್ತದ ಅಂತ ಹೇಳ್ದ. ಆಗ ಶಿವ ಅಂದ, ನನಗೆ 7:30 ಬರಂಗ ನಿನಗೆ ಯಾವ ಪರ್ಮಿಷನ್ ಕೊಟ್ಟನೋ ಅಂತ ಕೇಳ್ದ. ಆಗ ಶನಿ ಅಂದ, ಯಪ್ಪ ನೀನೇ ಕೊಟ್ಟಿದ್ದಲ್ಲ, ಆರ್ಡರ್ ಕಾಪಿ ತೋರಿಸ್ದ, ಭಗವಂತ ಕೊಟ್ಟಿದ್ದು. ಏನು ಕೊಟ್ಟಿದ್ದ ಅಂತಂದ್ರೆ ಯಾರ್ದು ಕರ್ಮ ಆಗ್ಯದ, ಯಾರ್ದು ಕರ್ಮ ಆಗ್ಯದ ನೀ ಬರಬೇಕಂತ ಆರ್ಡರ್ ಕೊಟ್ಟಿದ್ದ, ಆರ್ಡರ್ ಕಾಪಿ ತೋರಿಸ್ದ. ಯಪ್ಪ ನಿಂದು ಕರ್ಮ ಆಗ್ಯದ, ನಾ ಬರವನೆ ಅಂತಂದ ಶನಿ ಅವನಿಗೆ. ಆಗ ಶಿವ ಅಂದ, ನೀನು ನಂದು ಏನು ಮಾಡ್ತೇವೋ, ನಂದು ಏನು ಮಾಡೋಕ್ಕಾಗಲ್ಲ ಅಂತಂದ. ಯಪ್ಪ ನಾಳೆ ಬರ್ತೀನಿ ಅಂತ ಶನಿ ಹೋಗ್ಬಿಟ್ಟ.
ಶಿವ ಕೈಲಾಸಕ್ಕೆ ಹೋದ ತಕ್ಷಣ ಹೆಂಡತಿ ಮತ್ತು ಮಕ್ಕಳನ್ನ ಕರೆದು ಹೇಳ್ತಾನೆ, ಇವೆರಡು ಮಕ್ಕಳನ್ನ ಕರ್ಕೊಂಡು ನೀ ಮೊದಲು ತವ್ರ ಮನೆಗೆ ಹೋಗುವಂತ ಕಳಿಸ್ಬಿಟ್ಟು ಶಿವ ಹೆಂಡತಿ. ಆ ಹೆಣ್ಮಗಳನ್ನ ಪಾರ್ವತಿ ತನ್ನ ಎರಡು ಮಕ್ಕಳನ್ನ ಕರ್ಕೊಂಡು ತವ್ರ ಮನೆಗೆ ಹೋದ್ರು. ತನ್ನ ಕೊಳ್ಳಾಗಿರುವಂತ ಸರ್ಪವನ್ನು ತೆಗೆದಿಟ್ಟ, ತನ್ನ ಕೊಳ್ಳಾಗಿರುವಂತ ರುದ್ರಾಕ್ಷಿ ಮಾಲೆ ತೆಗೆದಿಟ್ಟ, ತನ್ನ ಮೈ ಮೇಲಿರುವಂತಹ ಚರ್ಮದ ಹೊದಿಕೆ ತೆಗೆದಿಟ್ಟ, ಒಂದು ಕಲ್ಲ ಮೇಲೆ ಕುತ್ಕೊಂಡ, ಯಾರ ಜೋಡಿ ಮಾತಾಡಲಾರ್ದಂಗ, ಯಾರಿಗೆ ನೋಡ್ಲಾರ್ದಂಗ, ಯಾರ ಮಾತು ಕೇಳಲಾರ್ದಂಗ ಒಂದೇ ಜಾಗದೊಳಗ 7.5 ವರ್ಷ ತನಕ ಒಂದೇ ಜಾಗದೊಳಗ ಕುಂತ ಬಹಳ ಶಾಂತ ರೀತಿಯೊಳಗ ಧ್ಯಾನ ಮಾಡ್ಬೇಕು ಕುಂತ. 7.5 ವರ್ಷ ಮುಗಿತು, ಶನಿ ಪ್ರತ್ಯಕ್ಷ ಆದ ಬಂದು ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಿದರು. ಇವತ್ತಿನ ದಿವಸ ಇವರು ಯಾವ ರೀತಿ ಹಾಳಾಗಲಿಕ್ಕಂತ ನೀವೆಲ್ಲ ಬಸವೇಶ್ವರ ಆಶೀರ್ವಾದದೊಂದಿಗೆ ಶ್ರೀ ಶರಣ ಬಸವೇಶ್ವರ ಈ ಸಂದರ್ಭದಲ್ಲಿ ಎಂಎಲ್ಸಿ ಶಶಿಲ್ ನಮೋಶಿ, ಬಸವರಾಜ್ ದೇಶಮುಖ್, ರಮೇಶ್ ಜಿ ತಿಪ್ಪನೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR, CS, TR ಅಂಡ್ ಆರ್ಥೋ, FR, CSED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಓರ್ಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268ಗೆ ಸಂಪರ್ಕಿಸಿ.